ಒಂದು ಸಾಮಾನ್ಯ ವಿಚ್ಛೇದನ ನೋಟಿಸ್ ಕಳಿಸಿದ್ರೆ ಆ ನೂರಾರು ಕಿಲೋಮೀಟರ್ ದೂರದಲ್ಲಿರೋ ವಯಸ್ಸಾದ ಪೋಷಕರು ಮತ್ತೆ ಸಹೋದರಿಯರ ಮೇಲೆ ದಿಢೀರಂತ ಕ್ರಿಮಿನಲ್ ಕೇಸ್ ಬಿದ್ರೆ ಹೇಗಿರುತ್ತೆ? ಅರೆ, ಅದು ನಿಜಕ್ಕೂ ಒಂದು ದೊಡ್ಡ ಶಾಕ್ ಅಲ್ವಾ? ಹೌದು, ಖಂಡಿತ. ಇವತ್ತಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಚರ್ಚೆ ಮಾಡ್ತಿರೋದು 2024ರ ಸುಪ್ರೀಂ ಕೋರ್ಟ್ನ ದಾರಾ ಲಕ್ಷ್ಮೀನಾರಾಯಣ ವಿರುದ್ಧ ತೆಲಂಗಾಣ ಸರ್ಕಾರ ಈ ಪ್ರಕರಣದ ಬಗ್ಗೆನೆ. ಅಂದ್ರೆ ರಕ್ಷಣೆಗಾಗಿ ಇರೋ ಕಾನೂನುಗಳನ್ನ ಒಂದು ರೀತಿ ಸೇಡು ತೀರಿಸಿಕೊಳ್ಳೋ ಅಸ್ತ್ರವಾಗಿ ಬಳಸಿದಾಗ ಏನಾಗುತ್ತೆ ಅನ್ನೋದನ್ನ ನಾವಿಂದು ಬಿಡಿಸಿ ನೋಡೋಣ. ಖಂಡಿತ. ಈ ಪ್ರಕರಣದ ಟೈಮ್ಲೈನ್ ಅಂದ್ರೆ ಆ ಘಟನೆಗಳ ಸರಪಳಿಯನ್ನ ನೋಡಿದ್ರೆ ಇದೇನು ಕೇವಲ ಒಂದು ಗಂಡ-ಹೆಂಡ್ತಿ ಜಗಳದ ತರ ಕಾಣಲ್ಲ. ಕ್ರಿಮಿನಲ್ ನ್ಯಾಯಾಂಗ ವ್ಯವಸ್ಥೆಯನ್ನ ಹೇಗೆಲ್ಲ ದುರ್ಬಳಕೆ ಮಾಡ್ಕೋಬಹುದು ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ. ನೋಡಿ, ಅಕ್ಟೋಬರ್ 2021ರಲ್ಲಿ ಹೆಂಡತಿ ತನ್ನ ಗಂಡನ ಮನೆ ಬಿಟ್ಟು ಹೋಗ್ತಾಳೆ. ಅಲ್ಲಿವರೆಗೆ ಇದೊಂದು ಸಾಮಾನ್ಯ ವೈವಾಹಿಕ ಸಮಸ್ಯೆ, ಏನೋ ಭಿನ್ನಾಭಿಪ್ರಾಯ ಅನಿಸುತ್ತೆ. ಆದ್ರೆ ಅಸಲಿ ಕಥೆ ಶುರುವಾಗೋದು ನವೆಂಬರ್ನಲ್ಲಿ ಅಲ್ವಾ? ಹೌದು, ನವೆಂಬರ್ನಲ್ಲಿ ಆಕೆ ಪೊಲೀಸರಿಗೆ ಒಂದು ಪತ್ರ ಬರೀತಾಳೆ. ಅದರಲ್ಲಿ ತಾನು ಗೋವಿಂದನನ್ನೋ ವ್ಯಕ್ತಿ ಜೊತೆ ಫೋನ್ನಲ್ಲಿ ಮಾತಾಡ್ತಿದ್ದೆ, ಅದು ತನ್ನದೇ ತಪ್ಪು ಅಂತ ಆಕೆಯೇ ಸ್ವತಃ ಒಪ್ಪಿಕೊಳ್ತಾಳೆ. ಒಂದು ನಿಮಿಷ, ಅವಳೇ ತಪ್ಪು ಒಪ್ಕೊಂಡು ಪತ್ರ ಬರೆದಿದ್ದಾಳಾ? ಹೌದು, ಬರ್ದಿದ್ದಾಳೆ. ಓಹೋ, ಹಾಗಿದ್ರೆ ಡಿಸೆಂಬರ್ನಲ್ಲಿ ಗಂಡ ವಿಚ್ಛೇದನಕ್ಕೆ ನೋಟಿಸ್ ಕಳಿಸಿದ್ದು ಆಶ್ಚರ್ಯವೇನಲ್ಲ ಬಿಡಿ. ಆದ್ರೆ ಇದಕ್ಕೆ ಉತ್ತರ ಕೊಡೋ ಬದಲು ಸರಿಯಾಗಿ 2 ತಿಂಗಳಾದ್ಮೇಲೆ ಆಕೆ ಐಪಿಸಿ ಸೆಕ್ಷನ್ 498A ಅಡಿಯಲ್ಲಿ ಅಂದ್ರೆ ವರದಕ್ಷಿಣೆ ಕಿರುಕುಳದ ಎಫ್ಐಆರ್ ದಾಖಲಿಸ್ತಾಳೆ. ಇದು ನೋಡದ ತಕ್ಷಣವೇ ಒಂದು ಪ್ರತಿಕಾರದ ಕ್ರಮ ಅಂತ ಗೊತ್ತಾಗುತ್ತಲ್ವಾ? ಅದೇ. ಇಂಥ ಸುಳ್ಳು ಪ್ರಕರಣಗಳನ್ನ ತಡೆಯೋದಕ್ಕೆ ಅಂತಾನೆ ಕಾನೂನಿನಲ್ಲಿ ಸಿಆರ್ಪಿಸಿ ಸೆಕ್ಷನ್ 482 ಇರೋದು. ಅಂದ್ರೆ ಇದು ಹೈಕೋರ್ಟ್ಗಿರೋ ಒಂದು ವಿಶೇಷ ಅಧಿಕಾರ. ಅಂದ್ರೆ ಈ ಕೇಸ್ನ ವಜಾ ಮಾಡೋ ಅಧಿಕಾರನ? ನಿಖರವಾಗಿ. ಯಾವುದೇ ಕ್ರಿಮಿನಲ್ ಮೊಕದ್ದಮೆ ಕೇವಲ ದ್ವೇಷ ಸಾಧಿಸೋಕೆ ದಾಖಲಾಗಿದೆ, ಅದರಲ್ಲಿ ಯಾವುದೇ ಹುರುಳಿಲ್ಲ ಅಂತ ಮೇಲ್ನೋಟಕ್ಕೆ ಕಂಡ್ರೆ ಆ ಎಫ್ಐಆರ್ ಅನ್ನ ರದ್ದುಗೊಳಿಸೋ ಶಕ್ತಿ ಹೈಕೋರ್ಟ್ಗೆ ಇರುತ್ತೆ. ನ್ಯಾಯಾಲಯದ ಅಮೂಲ್ಯ ಸಮಯ ವ್ಯರ್ಥ ಆಗ್ಬಾರ್ದು ಮತ್ತೆ ಅಮಾಯಕರಿಗೆ ತೊಂದರೆ ಆಗ್ಬಾರ್ದು ಅನ್ನೋದೇ ಇದರ ಉದ್ದೇಶ. ಆದ್ರೆ ಈ ನಿರ್ದಿಷ್ಟ ಪ್ರಕರಣದಲ್ಲಿ ಹೈಕೋರ್ಟ್ ಆ ಎಫ್ಐಆರ್ ರದ್ದುಗೊಳಿಸಲು ಒಪ್ಲಿಲ್ಲ ತಾನೆ? ಅದೇ ನನಗೆ ಅರ್ಥ ಆಗ್ತಿಲ್ಲ. ಹೈಕೋರ್ಟ್ ಎಲ್ಲಾ ದಾಖಲೆಗಳನ್ನು ನೋಡಿದ್ರೂ ಯಾಕೆ ರದ್ದು ಮಾಡ್ಲಿಲ್ಲ? ಹೌದು, ಹೈಕೋರ್ಟ್ ನಿರಾಕರಿಸಿತು. ಅದಕ್ಕೆ ಈ ಪ್ರಕರಣ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದು. ಸುಪ್ರೀಂ ಕೋರ್ಟ್ ಇಲ್ಲಿ ಘಟನೆಗಳನ್ನ ನೋಡಿದ ದೃಷ್ಟಿಕೋನನೇ ಬೇರೆ ಇತ್ತು. ಅವರು 1992ರ ಪ್ರಸಿದ್ಧ ಭಜನ್ ಲಾಲ್ ಪ್ರಕರಣವನ್ನ ಆಧಾರವಾಗಿಟ್ಕೊಂಡ್ರು. ಭಜನ್ ಲಾಲ್ ಪ್ರಕರಣ ಅಂದ್ರೆ ಅದರಲ್ಲೇನಿದೆ ವಿಶೇಷ? ಆ ತೀರ್ಪಿನಲ್ಲಿ ಯಾವ ರೀತಿಯ ಎಫ್ಐಆರ್ಗಳನ್ನ ರದ್ದುಗೊಳಿಸಬಹುದು ಅಂತ ಒಂದು 7 ವರ್ಗಗಳನ್ನ ಮಾಡಲಾಗಿತ್ತು. ಕಾನೂನು ವ್ಯಕ್ತಿಗತ ದ್ವೇಷ ತೀರಿಸಿಕೊಳ್ಳೋ ಸಾಧನ ಆಗ್ಬಾರ್ದು ಅನ್ನೋದಕ್ಕೆ ಈ ಫಿಲ್ಟರ್ಗಳು ಬೇಕಿತ್ತು. ಇದರಲ್ಲಿ 7ನೇ ವರ್ಗ ತುಂಬಾ ಮುಖ್ಯ. ಅಂದ್ರೆ ಕೇವಲ ಸೇಡು ತೀರಿಸಿಕೊಳ್ಳೋ ಉದ್ದೇಶದಿಂದ ದಾಖಲಾದ ಕೇಸ್ಗಳ ಬಗ್ಗೆನಾ? ಹೌದು, ಕೇವಲ ದುರುದ್ದೇಶದಿಂದ ಪ್ರಕರಣ ದಾಖಲಿಸಿದ್ರೆ ಅದನ್ನ ವಜಾ ಮಾಡಬೇಕು ಅಂತ ಅದ್ ಹೇಳುತ್ತೆ. ಸುಪ್ರೀಂ ಕೋರ್ಟ್ ಇಲ್ಲಿ ಟೈಮ್ ಲೈನ್ ಅನ್ನ ತುಂಬಾ ಸೂಕ್ಷ್ಮವಾಗಿ ಗಮನಿಸಿತು. ಗಂಡ ವಿಚ್ಛೇದನ ನೋಟಿಸ್ ಕಳಿಸಿದ ನಂತರವೇ ಕೇವಲ ಅದಕ್ಕೆ ತಿರುಗೇಟು ನೀಡೋದಕ್ಕೆ ಈ ಎಫ್ಐಆರ್ ದಾಖಲಾಗಿದೆ ಅನ್ನೋದನ್ನ ಕೋರ್ಟ್ ಪತ್ತೆ ಹಚ್ಚಿತು. ಅದರ ಜೊತೆಗೆ ಆ ಗಂಡನ ಸಹೋದರಿಯರ ಮೇಲೂ ಆರೋಪ ಮಾಡಿದ್ರಲ್ವಾ? ಅವರು ಬೆಂಗಳೂರು ಮತ್ತೆ ಗುಂಟೂರ್ನಲ್ಲಿದ್ರು, ಇವ್ರ ಜೊತೆ ವಾಸನೆ ಮಾಡಿರಲಿಲ್ಲ. ಖಂಡಿತ. ಇದನ್ನೇ ಕಾನೂನಿನ ಭಾಷೆಯಲ್ಲಿ ಆಮ್ಲಿಬಸ್ ಅಥವಾ ಅಸ್ಪಷ್ಟ ಸಾರಾಸಗಟು ಆರೋಪಗಳು ಅಂತಾರೆ. ಯಾವುದೇ ನಿರ್ದಿಷ್ಟ ಘಟನೆಯ ವಿವರಗಳಿಲ್ಲದೆ ಕೇವಲ ಕಿರುಕುಳ ನೀಡೋ ಉದ್ದೇಶದಿಂದ ದೂರದ ಊರಿನಲ್ಲಿರೋ ಸಂಬಂಧಿಕರನ್ನೆಲ್ಲ ಎಳೆದು ತರೋದನ್ನ ನ್ಯಾಯಾಲಯ ಸಂಪೂರ್ಣವಾಗಿ ತಿರಸ್ಕರಿಸಿತು. ಆದ್ರೆ ನನಗೊಂದು ಗಂಭೀರವಾದ ಅನುಮಾನ ಇದೆ. ಅಂದ್ರೆ ಕೇವಲ ಈ ಟೈಮ್ ಲೈನ್ ನೋಡಿ ಅಥವಾ ದೂರದ ಊರಿನಲ್ಲಿದ್ದಾನೆ ಅನ್ನೋ ಕಾರಣಕ್ಕೆ ಸುಲಭವಾಗಿ ಎಫ್ಐಆರ್ ರದ್ದು ಮಾಡ್ತಾ ಹೋದ್ರೆ ನಿಜವಾದ ವರದಕ್ಷಿಣೆ ಸಂತ್ರಸ್ತರಿಗೆ ಅನ್ಯಾಯ ಆಗಲ್ವಾ? ನೈಜವಾಗಿ ಕಿರುಕುಳ ಅನುಭವಿಸಿದವರಿಗೂ ನ್ಯಾಯ ಸಿಗೋದು ಕಷ್ಟ ಆಗ್ಬೋದಲ್ವಾ? ಮೇಯೋಟಕ್ಕೆ ಹಾಗೆ ಅನಿಸಬಹುದು. ಆದ್ರೆ ವಾಸ್ತವ ಬೇರೆನೇ ಇದೆ. ಸುಪ್ರೀಂ ಕೋರ್ಟ್ ಇಲ್ಲಿ ನೈಜ ಸಂತ್ರಸ್ತರ ಹಕ್ಕುಗಳನ್ನ ಕಸಿತಾ ಇಲ್ಲ. ಬದಲಾಗಿ ವೈಯಕ್ತಿಕ ಸೇಡಿಲ ಸುಳ್ಳು ಕೇಸ್ಗಳಿಂದ ಕೋರ್ಟ್ ಕಡತಗಳು ತುಂಬಿ ಹೋದ್ರೆ ನಿಜವಾದ ಸಂತ್ರಸ್ತರಿಗೆ ನ್ಯಾಯ ಸಿಗೋದು ತಡವಾಗುತ್ತೆ. ಓಹೋ, ಅಂದ್ರೆ ಸುಳ್ಳು ಕೇಸ್ಗಳನ್ನ ಫಿಲ್ಟರ್ ಮಾಡಿದ್ರೆ ನಿಜವಾದ ಕೇಸ್ಗಳಿಗೆ ಬೇಗ ನ್ಯಾಯ ಸಿಗತ್ತೆ ಅಂತ? ಹೌದು. ದೂರದ ಊರಿನ ಸಂಬಂಧಿಕರ ಮೇಲೆ ನಿರ್ದಿಷ್ಟ ಆಧಾರ ಇಲ್ಲದೆ ಮಾಡೋ ಆರೋಪಗಳನ್ನ ಒಪ್ಪಬಾರ್ದು ಅನ್ನೋದೇ ನ್ಯಾಯಾಲಯದ ಸ್ಪಷ್ಟ ನಿಲುವು. ಇಂಥ ಫಿಲ್ಟರ್ಗಳು ಇರೋದ್ರಿಂದಲೇ ನೈಜ ಸಂತ್ರಸ್ತರ ಪ್ರಕರಣಗಳಿಗೆ ಹೆಚ್ಚು ಸಮಯ ಕೊಡೋಕೆ ಸಾಧ್ಯ ಆಗೋದು. ರೈಟ್. ಅಂದ್ರೆ ಕೇವಲ ಭಾವನಾತ್ಮಕ ಆರೋಪಗಳಿಗಿಂತ ನಿರ್ದಿಷ್ಟ ಪುರಾವೆಗಳು ಮುಖ್ಯ ಆಗತ್ತೆ. ಸಾರ್ವಜನಿಕರಿಗೆ ಮತ್ತೆ ವಕೀಲರಿಗೆ ಇದೊಂದು ಬಹಳ ದೊಡ್ಡ ಪಾಠನೇ ಸರಿ.
ಘಟನೆಗಳ ನಿಖರವಾದ ಟೈಮ್ಲೈನ್ ಮತ್ತು ಭೌಗೋಳಿಕ ದೂರವನ್ನ ದಾಖಲಿಸಿಟ್ಕೊಳ್ಳೋದು ಇಂಥ ಸುಳ್ಳು ಪ್ರಕರಣಗಳನ್ನ ಎದುರಿಸೋಕೆ ಒಂದು ಬಲವಾದ ಅಸ್ತ್ರ ಆಗ್ಬಲ್ದು ಅಲ್ವಾ? ಖಂಡಿತವಾಗಿಯೂ ಕಾನೂನು ವೃತ್ತಿಪರರು ಇಂಥ ಸುಳ್ಳು ಮತ್ತೆ ಅಸ್ಪಷ್ಟ ಆರೋಪಗಳನ್ನ ಮೊಳಕೆಯಲ್ಲೇ ಚಿವುಟಿ ಹಾಕೋದಿಕ್ಕೆ ಈ ತೀರ್ಪನ್ನ ಒಂದು ಬಲವಾದ ಪೂರ್ವ ನಿದರ್ಶನವಾಗಿ ಬಳಸಬಹುದು. ಇದು ವ್ಯವಸ್ಥೆಯ ಮೇಲಿನ ನಂಬಿಕೆಯನ್ನು ಕೂಡ ಹೆಚ್ಚಿಸುತ್ತೆ. ಹೌದು. ಈ ಎಲ್ಲಾ ಚರ್ಚೆಯ ನಂತರ ನನ್ಗೊಂದು ಹೊಸ ವಿಚಾರ ಹೊಳಿತಾ ಇದೆ. ಇಂದಿನ ದಿನಗಳಲ್ಲಿ ನ್ಯಾಯಾಲಯಗಳು ಟೈಮ್ಲೈನ್ ಮತ್ತೆ ಭೌಗೋಳಿಕ ದೂರವನ್ನ ಇಷ್ಟು ಸೂಕ್ಷ್ಮವಾಗಿ ಗಮನಿಸ್ತಾ ಇವೆ ಅಂದ ಮೇಲೆ ಭವಿಷ್ಯದಲ್ಲಿ ಗೂಗಲ್ ಲೊಕೇಶನ್ ಹಿಸ್ಟ್ರಿ ಇರ್ಬೋದು, ವಾಟ್ಸ್ಆಪ್ ಟೈಮ್ ಸ್ಟ್ಯಾಂಪ್ಗಳು ಮತ್ತೆ ಸ್ಮಾರ್ಟ್ ವಾಚ್ ಡೇಟಾಗಳಂತಹ ಡಿಜಿಟಲ್ ಹೆಜ್ಜೆ ಗುರುತುಗಳು ಈ ಕೌಟುಂಬಿಕ ಕಾನೂನನ್ನ ಸಂಪೂರ್ಣವಾಗಿ ಬದಲಾಯಿಸಬಹುದಾ? ವಾವ್, ಅದೊಂದು ಬಹಳ ಕುತೂಹಲಕಾರಿ ಪ್ರಶ್ನೆ ಅಲ್ವಾ? ತಂತ್ರಜ್ಞಾನದ ಈ ಬೆಳವಣಿಗೆಗಳು ಮುಂಬರುವ ದಿನಗಳಲ್ಲಿ ಸುಳ್ಳು ಆರೋಪಗಳನ್ನ ಮಾಡೋದನ್ನೇ ಅಸಾಧ್ಯ ಮಾಡ್ಬಿಡುತ್ತಾ? ಇದು ಪ್ರತಿಯೊಬ್ಬರೂ ಯೋಚನೆ ಮಾಡಬೇಕಾದ ವಿಚಾರ. ಸದ್ಯಕ್ಕೆ ಇಂದಿನ ಈ ಆಳವಾದ ವಿಶ್ಲೇಷಣೆಯನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದೀವಿ.